ನಿರೀಕ್ಷೆ ಮಾಡ್ತಾ ಇದ್ದ ಹಾಗೆ ಒತ್ತಡ ಹೇರಿದ್ದ ಪ್ರತಿಭಟನೆಗಳನ್ನ ಮಾಡಿದ್ದ ತನಿಖೆ ಕಡೆಗೂ ಪ್ರಾರಂಭ ಆಗಿದೆ. ಧರ್ಮಸ್ಥಳ ಗ್ರಾಮದ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಅನಾಮಧೇಯ ವ್ಯಕ್ತಿ ನ್ಯಾಯಾಲಯದ ಮುಂದೆ ನೀಡಿದ್ದ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ತನಿಖೆಯನ್ನ ಪ್ರಾರಂಭ ಮಾಡಿತು. ನಿನ್ನೆ ಮೊನ್ನೆ ವಿಚಾರಣೆ ನಂತರ ಸ್ಥಳ ಮಹಜರು 13 ಸ್ಥಳಗಳನ್ನ ಈತ ಗುರುತಿಸಿದ್ದ. ಇದೇ ಜಾಗದಲ್ಲಿ ಶವಗಳನ್ನ ನಾನು ಹೂತಿದ್ದೆ ಅಂತ ಹೇಳಿ ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ನೀಡಿದೆ. ಈ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಾರ್ಯಾಚರಣೆ ನಡೆಸಿತು, ಉತ್ಖನನ ಪ್ರಾರಂಭ ಮಾಡಿತು. ಬಿಗ್ ಟ್ವಿಸ್ಟ್ ಕೂಡ ಈ ಕಾರ್ಯಾಚರಣೆಗೆ ಸಿಕ್ಕಿದೆ. ಈತ ಗುರುತು ಮಾಡಿದ್ದ 13 ಪಾಯಿಂಟ್ಗಳು, ಆ ಪೈಕಿ ಮೊದಲ ಜಾಗದಲ್ಲೇ ಉತ್ಖನನ ಪ್ರಾರಂಭವಾಯಿತು. ಆದರೆ ಆ ನಿಗೂಢ ವ್ಯಕ್ತಿಯ ಮಾತು ಉಲ್ಟಾ ಹೊಡೆದಿದೆ. 15 ಅಡಿಗಿಂತ ಹೆಚ್ಚಿನ ಆಳಕ್ಕೆ ಭೂಮಿ ಬಗೆದರೂ ಕೂಡ ಆತ ಹೇಳಿದಂತೆ ಯಾವುದೇ ರೀತಿಯ ಕುರುಹು ಅಲ್ಲಿ ಲಭ್ಯ ಆಗಲಿಲ್ಲ. ಇವತ್ತು ನಡೆದ ಉತ್ಖನನ ಕಾರ್ಯ ಏನೆಲ್ಲ ಆಯಿತು ಆ ಸಂದರ್ಭದಲ್ಲಿ, ಇದೆಲ್ಲದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿ. ನೂರಾರು ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್. ಈವರೆಗೂ ಪತ್ತೆಯಾಗದ ಯಾವುದೇ ಕಳೇಬರ. ಹಿಟಾಚಿ ಬಳಸಿದ್ರು ಮೂಳೇನೂ ಇಲ್ಲ, ಬುರುಡೇನೂ ಇಲ್ಲ. ಧರ್ಮಸ್ಥಳದ ನೇತ್ರಾವತಿ ನದಿ ದಡದ ನೂರಾರು ಶವ ಹುಡುಕುವ ಪ್ರಯತ್ನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದಟ್ಟ ಅರಣ್ಯ ಪ್ರದೇಶದಲ್ಲಿ ಅನಾಮಿಕ ವ್ಯಕ್ತಿಯ ಜೊತೆ ಎಸ್ಐಟಿ ಸುಮಾರು 20 ವರ್ಷಗಳ ಹಿಂದೆ ಹೂಳಲಾಗಿದೆ ಎನ್ನಲಾದ ಅಪರಿಚಿತ ಶವಗಳ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ನಿನ್ನೆ ಮಾಸ್ಕ್ ಹಾಕಿದ್ದ ವ್ಯಕ್ತಿ 13 ಸ್ಥಳಗಳನ್ನ ಗುರುತಿಸಿದ್ದ. ಸದ್ಯ ಗುರುತಿಸಿದ ಸ್ಥಳದಲ್ಲಿ ಉತ್ಖನನ ಆರಂಭಿಸಿರುವ ಎಸ್ಐಟಿ ಆತ ತೋರಿಸಿದ ಮೊದಲ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಆದರೆ ಸುಮಾರು 15 ಅಡಿ ಆಗಿದ್ರೂ ಕೂಡ ಯಾವುದೇ ಕಳೇಬರ ಸಿಕ್ಕಿಲ್ಲ. ಹೌದು, ಅನಾಮಿಕ ವ್ಯಕ್ತಿ ತೋರಿಸಿದ 13 ಪಾಯಿಂಟ್ಗಳ ಪೈಕಿ ಮೊದಲ ಪಾಯಿಂಟ್ನಲ್ಲಿ ಅಗೆಯಲಾಗಿದ್ದು ಬರೋಬ್ಬರಿ 15 ಅಡಿ ಅಗಲ, 8 ಅಡಿ ಆಳ ತೆಗೆದರೂ ಯಾವುದೇ ಕಳೇಬರ ಕಂಡು ಬಂದಿಲ್ಲ. ಅನಾಮಿಕನ ಜೊತೆ ಡಿಐಜಿ ಅನುಚೇತ್ ಚರ್ಚೆ. 6 ಅಡಿಗಳ ಆಳಕ್ಕೆ ಅಗದಿದ್ರೂ ಅಲ್ಲಿ ಯಾವುದೇ ಕಳೇಬರ, ಮೂಳೆ ಗುರುತುಗಳು ಪತ್ತೆಯಾಗಿರಲಿಲ್ಲ. ಪಾಯಿಂಟ್ ನಂಬರ್ 1 ಸ್ಥಳಕ್ಕೆ ಡಿಐಜಿ ಅನುಚೇತ್ ಭೇಟಿ ನೀಡಿದ್ರು. ಈ ವೇಳೆ ಅನಾಮಿಕನ ಬಳಿಕ ಕೆಲ ಕಾಲ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಾಕ್ಷಿದಾರ ಇಲ್ಲೇ ಹೂತಿದ್ದೆ ಮತ್ತೆ ಅಗೇರಿ ಅಂತ ಬೇಡಿಕೆ ಇಟ್ಟಿದ್ದಂತೆ. ಈ ಹಿನ್ನೆಲೆ ಹಿಟಾಚಿ ಮೂಲಕ ಉತ್ಖನನ ಮಾಡಲಾಗಿತ್ತು. ಆದರೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಮೊದಲು 1ನೇ ಮಾರ್ಕಿಂಗ್ ಜಾಗದಲ್ಲೇ ಕ್ಲಿಯರ್ ಆಗಿ ಅಗೆಯಲು ಸೂಚನೆ ನೀಡಲಾಗಿದೆ. 2 ಹಾಗೂ 3ನೇ ಪಾಯಿಂಟ್ಗಳನ್ನ ಸದ್ಯಕ್ಕೆ ಅಗೆಯಲು ಹೋಗಿಲ್ಲ. ಈಗ 1ನೇ ಜಾಗದಲ್ಲೇ 15 ಅಡಿ ಆಳ ತೋಡಿದ್ರು. ಹಿಟಾಚಿ ಮೂಲಕ ತೆಗೆದ್ರೂ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಉತ್ಖನನ ಕಾರ್ಯ. ಗಾಳಿ ಮಳೆ ನಡುವೆಯೂ ತಲೆಬುರುಡೆಗಳ ಶೋಧ ಮಾಡಲಾಗ್ತಿದ್ದು 12 ಕಾರ್ಮಿಕರ 3 ತಂಡ, ಡಾಗ್ ಸ್ಕ್ವಾಡ್, ಸ್ಟೆಲ್ಲಾ ವರ್ಗೀಸ್, ತಹಶೀಲ್ದಾರ್, ಎಫ್ಎಸ್ಎಲ್ ಟೀಮ್, ಪೊಲೀಸ್ ಸಿಬ್ಬಂದಿ ಸೇರಿ 50ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ರು. ಸದ್ಯ ಇಂದಿನ ಉತ್ಖನನ ಕಾರ್ಯ ಮುಗಿದಿದ್ದು ನಾಳೆ ಮುಂದಿನ ಪಾಯಿಂಟ್ ಅಗೆಯಲು ಎಸ್ಐಟಿ ಪ್ಲಾನ್ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿರೀಕ್ಷೆ ಮಾಡ್ತಾ ಇದ್ದ ಹಾಗೆ ಒತ್ತಡ ಹೇರಿದ್ದ ಪ್ರತಿಭಟನೆಗಳನ್ನ ಮಾಡಿದ್ದ ತನಿಖೆ ಕಡೆಗೂ ಪ್ರಾರಂಭ ಆಗಿದೆ. ಧರ್ಮಸ್ಥಳ ಗ್ರಾಮದ ಸುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಅನಾಮಧೇಯ ವ್ಯಕ್ತಿ ನ್ಯಾಯಾಲಯದ ಮುಂದೆ ನೀಡಿದ್ದ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ತನಿಖೆಯನ್ನ ಪ್ರಾರಂಭ ಮಾಡಿತು. ನಿನ್ನೆ ಮೊನ್ನೆ ವಿಚಾರಣೆ ನಂತರ ಸ್ಥಳ ಮಹಜರು 13 ಸ್ಥಳಗಳನ್ನ ಈತ ಗುರುತಿಸಿದ್ದ. ಇದೇ ಜಾಗದಲ್ಲಿ ಶವಗಳನ್ನ ನಾನು ಹೂತಿದ್ದೆ ಅಂತ ಹೇಳಿ
ಎಸ್ಐಟಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೂಡ ನೀಡಿದೆ. ಈ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಕಾರ್ಯಾಚರಣೆ ನಡೆಸಿತು, ಉತ್ಖನನ ಪ್ರಾರಂಭ ಮಾಡಿತು. ಬಿಗ್ ಟ್ವಿಸ್ಟ್ ಕೂಡ ಈ ಕಾರ್ಯಾಚರಣೆಗೆ ಸಿಕ್ಕಿದೆ. ಈತ ಗುರುತು ಮಾಡಿದ್ದ 13 ಪಾಯಿಂಟ್ಗಳು, ಆ ಪೈಕಿ ಮೊದಲ ಜಾಗದಲ್ಲೇ ಉತ್ಖನನ ಪ್ರಾರಂಭವಾಯಿತು. ಆದರೆ ಆ ನಿಗೂಢ ವ್ಯಕ್ತಿಯ ಮಾತು ಉಲ್ಟಾ ಹೊಡೆದಿದೆ. 15 ಅಡಿಗಿಂತ ಹೆಚ್ಚಿನ ಆಳಕ್ಕೆ ಭೂಮಿ ಬಗೆದರೂ ಕೂಡ ಆತ ಹೇಳಿದಂತೆ ಯಾವುದೇ ರೀತಿಯ ಕುರುಹು ಅಲ್ಲಿ ಲಭ್ಯ ಆಗಲಿಲ್ಲ. ಇವತ್ತು ನಡೆದ ಉತ್ಖನನ ಕಾರ್ಯ ಏನೆಲ್ಲ ಆಯಿತು ಆ ಸಂದರ್ಭದಲ್ಲಿ, ಇದೆಲ್ಲದರ ಡೀಟೇಲ್ಸ್ ಈ ರಿಪೋರ್ಟ್ನಲ್ಲಿ. ನೂರಾರು ಶವ ಹೂತಿಟ್ಟ ಕೇಸ್ಗೆ ಬಿಗ್ ಟ್ವಿಸ್ಟ್. ಈವರೆಗೂ ಪತ್ತೆಯಾಗದ ಯಾವುದೇ ಕಳೇಬರ. ಹಿಟಾಚಿ ಬಳಸಿದ್ರು ಮೂಳೇನೂ ಇಲ್ಲ, ಬುರುಡೇನೂ ಇಲ್ಲ. ಧರ್ಮಸ್ಥಳದ ನೇತ್ರಾವತಿ ನದಿ ದಡದ ನೂರಾರು ಶವ ಹುಡುಕುವ ಪ್ರಯತ್ನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದಟ್ಟ ಅರಣ್ಯ ಪ್ರದೇಶದಲ್ಲಿ ಅನಾಮಿಕ ವ್ಯಕ್ತಿಯ ಜೊತೆ ಎಸ್ಐಟಿ ಸುಮಾರು 20 ವರ್ಷಗಳ ಹಿಂದೆ ಹೂಳಲಾಗಿದೆ ಎನ್ನಲಾದ ಅಪರಿಚಿತ ಶವಗಳ ಶೋಧ ಕಾರ್ಯಾಚರಣೆಯನ್ನ ಮುಂದುವರೆಸಿದೆ. ನಿನ್ನೆ ಮಾಸ್ಕ್ ಹಾಕಿದ್ದ ವ್ಯಕ್ತಿ 13 ಸ್ಥಳಗಳನ್ನ ಗುರುತಿಸಿದ್ದ. ಸದ್ಯ ಗುರುತಿಸಿದ ಸ್ಥಳದಲ್ಲಿ ಉತ್ಖನನ ಆರಂಭಿಸಿರುವ ಎಸ್ಐಟಿ ಆತ ತೋರಿಸಿದ ಮೊದಲ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಿದ್ರು. ಆದರೆ ಸುಮಾರು 15 ಅಡಿ ಆಗಿದ್ರೂ ಕೂಡ ಯಾವುದೇ ಕಳೇಬರ ಸಿಕ್ಕಿಲ್ಲ. ಹೌದು, ಅನಾಮಿಕ ವ್ಯಕ್ತಿ ತೋರಿಸಿದ 13 ಪಾಯಿಂಟ್ಗಳ ಪೈಕಿ ಮೊದಲ ಪಾಯಿಂಟ್ನಲ್ಲಿ ಅಗೆಯಲಾಗಿದ್ದು ಬರೋಬ್ಬರಿ 15 ಅಡಿ ಅಗಲ, 8 ಅಡಿ ಆಳ ತೆಗೆದರೂ ಯಾವುದೇ ಕಳೇಬರ ಕಂಡು ಬಂದಿಲ್ಲ. ಅನಾಮಿಕನ ಜೊತೆ ಡಿಐಜಿ ಅನುಚೇತ್ ಚರ್ಚೆ. 6 ಅಡಿಗಳ ಆಳಕ್ಕೆ ಅಗೆದಿದ್ರೂ ಅಲ್ಲಿ ಯಾವುದೇ ಕಳೇಬರ, ಮೂಳೆ ಗುರುತುಗಳು ಪತ್ತೆಯಾಗಿರಲಿಲ್ಲ. ಪಾಯಿಂಟ್ ನಂಬರ್ 1 ಸ್ಥಳಕ್ಕೆ ಡಿಐಜಿ ಅನುಚೇತ್ ಭೇಟಿ ನೀಡಿದ್ರು. ಈ ವೇಳೆ ಅನಾಮಿಕನ ಬಳಿಕ ಕೆಲ ಕಾಲ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಸಾಕ್ಷಿದಾರ ಇಲ್ಲೇ ಹೂತಿದ್ದೆ ಮತ್ತೆ ಅಗೇರಿ ಅಂತ ಬೇಡಿಕೆ ಇಟ್ಟಿದ್ದಂತೆ. ಈ ಹಿನ್ನೆಲೆ ಹಿಟಾಚಿ ಮೂಲಕ ಉತ್ಖನನ ಮಾಡಲಾಗಿತ್ತು. ಆದರೂ ಕೂಡ ಅಸ್ಥಿಪಂಜರ ಸಿಕ್ಕಿಲ್ಲ. ಮೊದಲು 1ನೇ ಮಾರ್ಕಿಂಗ್ ಜಾಗದಲ್ಲೇ ಕ್ಲಿಯರ್ ಆಗಿ ಅಗೆಯಲು ಸೂಚನೆ ನೀಡಲಾಗಿದೆ. 2 ಹಾಗೂ 3ನೇ ಪಾಯಿಂಟ್ಗಳನ್ನ ಸದ್ಯಕ್ಕೆ ಅಗೆಯಲು ಹೋಗಿಲ್ಲ. ಈಗ 1ನೇ ಜಾಗದಲ್ಲೇ 15 ಅಡಿ ಆಳ ತೋಡಿದ್ರು. ಹಿಟಾಚಿ ಮೂಲಕ ತೆಗೆದ್ರೂ ಯಾವುದೇ ಅಸ್ಥಿಪಂಜರ ಪತ್ತೆಯಾಗಿಲ್ಲ. ಕ್ಕೂ ಹೆಚ್ಚು ಅಧಿಕಾರಿಗಳಿಂದ ಉತ್ಖನನ ಕಾರ್ಯ. ಗಾಳಿ ಮಳೆ ನಡುವೆಯೂ ತಲೆಬುರುಡೆಗಳ ಶೋಧ ಮಾಡಲಾಗ್ತಿದ್ದು 12 ಕಾರ್ಮಿಕರ 3 ತಂಡ, ಡಾಗ್ ಸ್ಕ್ವಾಡ್, ಸ್ಟೆಲ್ಲಾ ವರ್ಗೀಸ್, ತಹಶೀಲ್ದಾರ್, ಎಫ್ಎಸ್ಎಲ್ ಟೀಮ್, ಪೊಲೀಸ್ ಸಿಬ್ಬಂದಿ ಸೇರಿ 50ಕ್ಕೂ ಹೆಚ್ಚು ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ರು. ಸದ್ಯ ಇಂದಿನ ಉತ್ಖನನ ಕಾರ್ಯ ಮುಗಿದಿದ್ದು ನಾಳೆ ಮುಂದಿನ ಪಾಯಿಂಟ್ ಅಗೆಯಲು ಎಸ್ಐಟಿ ಪ್ಲಾನ್ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.